ಏನೆಲ್ಲ ಮಾಹಿತಿ ಸಿಕ್ತಲ್ಲ ನಿಮ್ಗೆ ಗೊತ್ತಾಗಿದೆ ಹೇಗೆ? ನನಗೂ ಇದು ನಡೀತಿದೆ ಅಂತ ಗೊತ್ತಿರಲಿಲ್ಲ ಸರ್. ಮೊಬೈಲಲ್ಲಿ ಹಿಂಗೆ ನ್ಯೂಸ್ ನೋಡಬೇಕಾದ್ರೆ ಗೊತ್ತಾಯಿತು. ಈಗ ಎಲ್ಲರೂ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ, PU ಆದಮೇಲೆ ಮುಂದೇನು ಅಂತ. ಆಮೇಲೆ ನಮಗೆ ಫೀಸು ಸ್ಟ್ರಕ್ಚರ್ ಎಲ್ಲ ಅನುಕೂಲ ಆಗೋ ರೀತಿ ಕಾಲೇಜ್ ಸಿಗಬೇಕು ಅಂತ. ಇಲ್ಲಿಗೆ ಎಕ್ಸ್ಪೋ ಬಂದಿದ್ರಿಂದ ಎಲ್ಲ ಕಾಲೇಜ್ ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದು ಹೆಲ್ಪ್ ಆಗುತ್ತೆ ಇವಾಗ ಸೆಲೆಕ್ಟ್ ಮಾಡೋಕ್ಕೆ. ಈಗೆಲ್ಲ ನಾವು ಕಾಲೇಜಿಗೆ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಿದ್ದು ಒಂಥರ ಕನ್ವೀನಿಯೆಂಟ್ ಆಯಿತು ಸರ್. ಎಲ್ಲ ಮಾಹಿತಿ ತಗೊಂಡು ಹಾಂ ಸರ್. ಖುಷಿ ಆಯ್ತಾ? ಹಾಂ ಸರ್, ಖುಷಿ ಆಯಿತು. ಈಗ ಏನು ಭವಿಷ್ಯದಲ್ಲಿ ಏನು ಮಾಡ್ಬೇಕಂತ ಅನ್ಕೊಂಡು ಇಂಜಿನಿಯರಿಂಗ್ E&C ಕೋರ್ಸ್ ಮಾಡಬೇಕಂತ. ಖುಷಿ ಆಯ್ತಾ ಇದು? ಹಾಂ ಸರ್. ಸರ್ ನಿಮ್ಮ ಹೆಸರು? ಅನುಷಾ. ನಿಮ್ಗೆ ಹೇಗೆ ಎಕ್ಸ್ಪೋ ಗೊತ್ತಾಯ್ತು? ಸರ್ ಟಿವಿಲಿ ನೋಡಿದೆ ಸರ್. ನಾನು ನಿನ್ನೆ ನ್ಯೂಸ್ ಫಸ್ಟ್ ಚಾನಲ್ನಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಹೋದೆ. ಇಲ್ಲಿ ಮಂದಿರದಲ್ಲಿದೆ ಅಂತ ಗೊತ್ತಾಯ್ತು ನನಗೆ. ಸೊ ಹಾವೇರಿಯಿಂದ ಬಂದಿದ್ದೀವಿ ನಾವು. ಹಾಂ, ಇದರ ಸಂಬಂಧ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ವಿ. ಹೌದಾ? ಹಾಂ ಸರ್. ಏನೆಲ್ಲ ಭೇಟಿ ಕೊಟ್ರ? ಹೇಗೆ ಅನಿಸ್ತು? ಹಾಂ ಸರ್, ಚೆನ್ನಾಗಿ ಅನ್ನಿಸ್ತು ಸರ್. ಯೂಸ್ಫುಲ್ ಆಯ್ತಾ? ಹಾಂ, ಯೂಸ್ಫುಲ್ ಆಯ್ತು ಸರ್. ಆಯ್ತಾ? ಹಾಂ, ಅದಕ್ಕೆ ಅಂತಾನೆ ಬಂದಿದ್ರಿ? ಯೂಸ್ಫುಲ್ ಅನಿಸ್ತಾ? ಹಾಂ ಸರ್, ಅಫ್ಕೋರ್ಸ್. ನೀವು ಭವಿಷ್ಯದಲ್ಲಿ ಏನು ಮಾಡ್ಬೇಕಂತ ಅನ್ಕೊಂಡ್ರಿ? ಇಂಜಿನಿಯರಿಂಗ್ ಸರ್. ಹೌದಾ? ನೆಕ್ಸ್ಟ್. ಹಾಂ, ಇದು ಮಾಡಿದ ಅನುಕೂಲ ಆಗಿದೆ ಹೇಗೆ ಕಾರ್ಯಕ್ರಮ? ಹಾಂ ಸರ್, ಹಿಂಗೆ ಅನುಕೂಲ ಆಯ್ತು ಸರ್. ಈಗ ಮಾರವಾಡಿ ಯೂನಿವರ್ಸಿಟಿ ನಮಗೆ ಎಲ್ಲಿದೆ ಏನಿದೆ ಏನು ಗೊತ್ತಿರಲಿಲ್ಲ ಸರ್. ಇವಾಗೆಲ್ಲ ಗೊತ್ತಾಯ್ತು ಸರ್. ಹೌದಾ? ಗೊತ್ತಾಯ್ತು. ಹಾಂ, ಖುಷಿ ಆಯ್ತಾ? ಹಾಂ ಸರ್. ನಿಮ್ಮ ಹೆಸರು? ಸಮೀಕ್ಷಾ. ಓಕೆ. ಏನು ಅನಿಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ? ನಿಂಗೆ ಹೇಗೆ ಗೊತ್ತಾಯ್ತು? ನನಗೆ ಇಲ್ಲಿ ನಮ್ಮ ಫ್ರೆಂಡ್ ಇದ್ರು. ಫ್ರೆಂಡ್ ಹೇಳಿದ್ದ ಈ ಥರ ನಡೀತಿದ್ದ ಪ್ರೋಗ್ರಾಮು, ಹೋಗು ಚೆನ್ನಾಗಿದೆ ಅಂತ. ಸೊ ಚೆನ್ನಾಗಿತ್ತು. ಎಲ್ಲ ಕಾಲೇಜಸ್ಗಳು ಬಂದಿದ್ವು. ಭಾಳ ಇನ್ಫಾರ್ಮೇಶನ್ ಗೊತ್ತಾಯ್ತು ಎಲ್ಲ ಕಾಲೇಜಸ್ ಬಗ್ಗೆ ಹೆಂಗಿದೆ ಅಂತ. ಭಾಳ ಚೆನ್ನಾಗಿತ್ತು ಎಲ್ಲ. ನಿಮ್ಗೆ ಬೇರೆ ಬೇರೆ ಕಾಲೇಜೆಲ್ಲ ಹೋಗಿ ಭೇಟಿ ಕೊಟ್ಟು ಭೇಟಿ ಇನ್ನು ಯಾವುದು ಕಾಲೇಜಸ್ ಆಗ್ತಿರ್ಲಿಲ್ಲ? ಬೇರೆ ಬೇರೆ ಕಡೆ ಈಗೆಲ್ಲ ಎಲ್ಲ ಇಲ್ಲೇ ಇದು ನಮಗೆ ಈಸಿ ಆಯ್ತು ಸ್ವಲ್ಪ ಇನ್ಫಾರ್ಮೇಶನ್ ತಗೊಳಕ್ಕೆ. ಈಗ ಇಲ್ಲಾಂದ್ರೆ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ನೋಡಿ ಓಡಾಡಿ ತಗೋಬೇಕಾಗಿತ್ತು. ಇಲ್ಲೇ ನಮ್ಮ ದಾವಣಗೆರೆದಲ್ಲೇ ಬಂದಿದೆ, ಸ್ವಲ್ಪ ಈಸಿ ಆಯ್ತು, ಚೆನ್ನಾಗಾಯ್ತು. ಖುಷಿ ಆಯ್ತಾ? ಹಾ, ಖುಷಿ ಆಯ್ತು. ನೀವೆಲ್ಲ ಓಡಾಡಿದ್ರ? ಅಂದ್ರೆ ಇಲ್ಲೇ ಲೋಕಲ್ಸ್ ಒಳಗೆ. ಹಾ, ಚೆನ್ನಾಗಿದೆ. ಅಮಿತ್ ಹೇಳ್ಬೋದಾ? ನ್ಯೂಸ್ ಫಸ್ಟ್ ಚಾನೆಲ್ದವರು ಇದನ್ನ ಅರೇಂಜ್ ಮಾಡಿರೋದು ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ. ನಾವು ಹಾವೇರಿಯಿಂದ ಇಲ್ಲೇ ವಿಸಿಟ್ ಮಾಡಿ ಎಲ್ಲ ಕಾಲೇಜ್ಗಳ ಬಗ್ಗೆ ಮಾಹಿತಿ ತಗೊಂಡ್ವಿ. ನಾವು ಆಕ್ಚುಲಿ ಗೊಂದಲದಲ್ಲಿದ್ವಿ, ಭಾಳ ಕನ್ಫ್ಯೂಸಲ್ಲಿದ್ವಿ. ಯಾವುದು ಕಾಲೇಜಲ್ಲಿ ಯಾವ ಥರ ಡೊನೇಷನ್ ಕೇಳ್ತಾರೋ ಅಥವಾ ಹಾಸ್ಟೆಲ್ ಫೀಸ್ ಯಾವ ಥರ ಕೇಳ್ತಾರೋ ಅನ್ನೋ ಒಂದು ತೊಂದರೆಯಲ್ಲಿ ಸಿಕ್ಕೊಂಡಾಗ ಇಲ್ಲಿ ಬಂದಾಗ ನಮಗೆಲ್ಲ ಮಾಹಿತಿ ಕ್ಲಿಯರ್ ಆಗಿ ಸಿಕ್ತು. ಇದರಿಂದ ತುಂಬ ಖುಷಿ ಆಯಿತು. ನಾವು ಬೆಂಗಳೂರು ಮಟ್ಟದಲ್ಲಿ ದಾವಣಗೆರೆ ಮಟ್ಟದಲ್ಲಿ ನ್ಯೂಸ್ ಫಸ್ಟ್ದವರು ಆರ್ಗನೈಸ್ ಮಾಡಿರೋ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಇಷ್ಟು ದಿವಸ. ಇವಾಗ ಇಲ್ಲಿ ದಾವಣಗೆರೆಯಲ್ಲಿ ಮಾಡಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಇರೋರಿಗೆ ತುಂಬ ಅನುಕೂಲ ಆಯಿತು. ನಮ್ಮಂಥ ಪೇರೆಂಟ್ಸ್ ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ವಿ. ಇವಾಗ ನಮ್ಗೆ ಒಳ್ಳೆ ಕ್ಲಿಯರಿಟಿ ಸಿಕ್ತು. ತುಂಬ ಧನ್ಯವಾದ. ಪ್ರಕಾಶ್, ಹಾವೇರಿ. ನಾನು ಸಾಕ್ಷಿ ಅಂತ ರಾಣೆಬೆನ್ನೂರಿಂದ ಬಂದಿದ್ದೀನಿ. ಇಲ್ಲಿ ಮೀಡಿಯಾಯಿಂದ ನನಗೆ ಇಲ್ಲಿ ಎಜುಕೇಷನ್ ಎಕ್ಸ್ಪೋ ನಡೀತಿದೆ ಅಂತ ಗೊತ್ತಾಯಿತು. ಇದರಿಂದ ನ್ಯೂಸ್ ಫಸ್ಟಿಂದ ಗೊತ್ತಾಯಿತು. ಇದರಿಂದ ನಮಗೆ ಬೆಂಗಳೂರೆಲ್ಲ ಅಂತಲ್ಲಿ ಹೋಗೋಕ್ಕಾಗಲ್ಲ. ಯಾವ ಕಾಲೇಜ್ ಹೆಂಗಿದೆ, ಪ್ಲೇಸ್ಮೆಂಟ್ಸ್ ಏನಾಗುತ್ತೆ ಅದೆಲ್ಲ ಗೊತ್ತಾಗ್ತಿರಲ್ಲ. ಈವನ್ ಮೀಡಿಯಾದಿಂದ, ಸೋಷಿಯಲ್ ಮೀಡಿಯಾದಿಂದ ತಿಳ್ಕೊಬೋದು. ಬಟ್ ಅಷ್ಟು ಪೀಪಲಿಂದ ಇಂಟ್ರ್ಯಾಕ್ಷನ್ ಮಾಡೋದ್ರಿಂದ ಗೊತ್ತಾದಷ್ಟು ಗೊತ್ತಾಗಲ್ಲ. ಸೊ ಇದು ಎಕ್ಸ್ಪೋ ತುಂಬ ಚೆನ್ನಾಗಿತ್ತು. ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ಥ್ಯಾಂಕ್ ಯು. ಸಾಕ್ಷಿ ಅಂತ. ನನ್ನ ಹೆಸರು ರೇಣುಕಾ ಅಂತೇಳಿ, ಇಲ್ಲೇ ದಾವಣಗೆರೆಯವರು. ನನ್ನ ಮಗಳು ವಿನುತಾ ಅಂತೇಳಿ, ಆಕೆ ಸೆಕೆಂಡ್ ಇಯರ್ ಮುಗಿದಿದೆ. ಅವಳದು ಇದಕ್ಕೋಸ್ಕರ ಇಲ್ಲಿ ಎಜುಕೇಷನ್ ಎಕ್ಸ್ಪೋ ಇತ್ತಲ್ಲ, ಅದಕ್ಕೆ ನೋಡೋಕೆ ಬಂದಿದ್ದೀವಿ ನಾವು. ಇಲ್ಲಿ ಬೇರೆ ಬೇರೆ ನಾವೀಗ ಒಂದೊಂದು ಕೋರ್ಸಿಗೋಸ್ಕರ ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಕಾಲೇಜನ್ನು ಚೆಕ್ ಮಾಡಬೇಕು. ಇಲ್ಲಿ ಎಲ್ಲ ಕಾಲೇಜಸ್ಸು ಒಂದೇ ಕಡೆ ಇದ್ದಾವೆ. ಸೊ ನಾವು ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು, ಯಾವ ಕಾಲೇಜ್ ಚೆನ್ನಾಗಿದೆ, ಏನು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಎಲ್ಲ ಚೆನ್ನಾಗಾಗುತ್ತೆ. ಬೇರೆ ಬೇರೆ ಕಾಲೇಜ್ಗಳ ಸ್ಟಾಲ್ಗಳೆಲ್ಲ ವಿಸಿಟ್ ಮಾಡಿ ಮಾಹಿತಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕಾಲೇಜಸ್ಗೆ ಹೋಗಕ್ಕೆ ಒಬ್ಬೊಬ್ಬರಿಗೆ ಸ್ಪೆಷಾಲಿಟಿ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ, ಹೋಗಕ್ಕಾಗಲ್ಲ. ಅವರ ಕೆಲಸದ ಒತ್ತಡ ಇರ್ಬೋದು, ಅವರಿಗೆ